ಸೈನಿಕ ರಾಜ್ಯ ಅಕಾಡೆಮಿ ಹಾಗೂ ಹೊಯ್ಸಳ ಕರ್ನಾಟಕ ಸಂಘದ ಸಹಯೋಗದಿಂದ ಮೈಸೂರಿನ ಸೈನಿಕರಾದ ರವಿ ಆರ್ ರನ್ನು ಸನ್ಮಾನಿಸಲಾಯಿತು. 21 ವರ್ಷದಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರಾದ ರವಿ ಆರ್ ಮೈಸೂರಿಗೆ ಆಗಮಿಸಿದ್ದು, ಇದೇ ಸಂದರ್ಭ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮ ಕುರಿತು ಮಾತನಾಡಿದ ಅವರು, ಈಗಾಗಲೇ ಮೈಸೂರಿನ ಅನೇಕ ಯುವಕರಿಗೆ ಸೇನಾ ತರಬೇತಿಯನ್ನ ಉಚಿತವಾಗಿ ನೀಡುವ ಮೂಲಕ ರಾಜ್ಯದ ಯುವಕರನ್ನ ಸೇನೆಗೆ ಸೇರುವಂತೆ ಪ್ರೋತ್ಸಾಹ ಮಾಡುತ್ತಿದ್ದೇನೆ. ಹಾಗೆಯೇ ಕರ್ನಾಟಕ ರಾಜ್ಯವನ್ನ ಸೈನಿಕ ರಾಜ್ಯವನ್ನಾಗಿ ಮಾಡಲು ನಾನು ಹೋರಾಡಲು ಸಿದ್ಧನಿದ್ದೇನೆ ಎಂದರು. ನನ್ನ ಉದ್ದೇಶ ನಮ್ಮ ರಾಜ್ಯದ ಪ್ರತಿಯೊಬ್ಬ ಯುವಕರಿಗಾಗಿ ನಾನು ಅವರನ್ನ ಸೈನಿಕರಾಗಿ ನಮ್ಮ ಇಡೀ ಕರ್ನಾಟಕದ ರಾಜ್ಯದ ಸಂಖ್ಯೆಯನ್ನು ಭಾರತದ ನಮ್ಮ ದೇಶಕ್ಕಾಗಿ ಕಳಿಸ್ಕೊಡ್ಬೇಕಂತ ಒಂದು ಧ್ಯೇಯ ಗುರಿಯನ್ನು ಇಟ್ಕೊಂಡಿದ್ದೀನಿ. ಬರೋ ದಿನಗಳಲ್ಲಿ ನಮ್ಮ ರಾಜ್ಯ ಒಂದು ವಿಶ್ವ ಮಟ್ಟದಲ್ಲೇ ಉನ್ನತವಾದ ಒಂದು ಸೈನಿಕ ರಾಜ್ಯವಾಗಿ ಬರೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಕ್ಕೋಸ್ಕರ ನಾನು ರಜೆ ಬಂದಾಗ ಪ್ರತಿ ಸಾರಿ ನಾನು ಟ್ರೈನಿಂಗ್ ಕೊಡ್ತಾ ಇರ್ತೀನಿ ಉಚಿತವಾಗಿ. ಜೊತೆಗೆ ನಾನು ಅಲ್ಲಿ ಮಿಲಿಟ್ರಿಗೆ ಹೋದ್ಮೇಲೂ ಕೂಡ ನಮ್ಮ ರಾಜ್ಯದ ಪ್ರತಿಯೊಬ್ಬ ಯುವ ಶಕ್ತಿಗೆ ನಾನು ಅಲ್ಲಿಂದ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ಗೈಡ್ ಮಾಡ್ತಾಯಿದ್ದೀನಿ. ನನ್ನ ಉಸಿರುವರೆಗೂ ನನ್ನ ಕರ್ನಾಟಕದ ಪ್ರತಿಯೊಂದು ಗಾಳಿ, ಜಾತಿ, ಧರ್ಮ ಎಲ್ಲ ಸಮವಾಗಿ ನಾನು ನನ್ನ ಜೀವನವನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಬರೋ ದಿನಗಳಲ್ಲಿ ನಮ್ಮ ರಾಜ್ಯದ ಧ್ವಜ ಇಡೀ ವಿಶ್ವದಲ್ಲೇ ಒಂದು ಅತ್ಯುತ್ತಮವಾದ ಮಟ್ಟದಲ್ಲಿ ನಿಲ್ಲುತ್ತೆ. ಅದು ತಾಯಿ, ನನ್ನ ಚಾಮುಂಡೇಶ್ವರಿ ತಾಯಿ ನನ್ನ ಜೊತೆಯಲ್ಲಿದೆ. ಆ ತಾಯಿ ಇವತ್ತು ನನ್ನ ಒಂದೊಂದು ಹೆಜ್ಜೆಗೂ ಕೂಡ ಒಂದೊಂದು ಗುರಿಯಾಗಿ ಕಷ್ಟದ ಹಾದಿಯನ್ನು ಸುಗಮವಾಗಿ ಒಂದು ಬರೋ ದಿನಗಳಲ್ಲಿ ನಮ್ಮ ರಾಜ್ಯ ಒಂದು ವಿಶ್ವದಲ್ಲೇ ಉನ್ನತ ಮಟ್ಟದ ಸೈನಿಕರಾಗಿ ದೇಶಕ್ಕೋಸ್ಕರ ಕಳಿಸ್ಕೊಡುವಂಥ ಟ್ರೈನಿಂಗ್ ನನ್ನ ಪ್ರತಿಭೆ ನನ್ನಲ್ಲಿ ಆ ತಾಯಿ ನೀಡಿದ್ದಾರೆ. ಉಚಿತವಾಗಿ ಸೈನಿಕ ತರಬೇತಿ ಪಡೆದ ಯುವಕರಿಗೆ ಉಚಿತ ಸಮವಸ್ತ್ರವನ್ನ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹೊಯ್ಸಳ ಕರ್ನಾಟಕ ಸಂಘದ ಅಧ್ಯಕ್ಷ ಸತ್ಯನಾರಾಯಣ, ಶಂಕರನಾರಾಯಣ, ರಂಗನಾಥ್ ಮತ್ತಿತರರು ಹಾಜರಿದ್ದರು.